ತೆಗೀಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಧಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾ ಗೌಡ. ಸೊ ಈ ವ್ಲಾಗ್ ಬಂದುಬಿಟ್ಟು ಅನ್ಪ್ಲ್ಯಾನ್ಡ್ ಹನಿಮೂನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗು ಗೋವಾದಲ್ಲಿ ಮಾಡ್ತಾ ಇರೋದು. ಎಸ್, ನಾವಿವಾಗ ಗೋವಾದಲ್ಲಿದ್ದೀವಿ. ಸೊ ನಾವು ಡೈರೆಕ್ಟಾಗಿ ಗೋಕರ್ಣದಿಂದ ಗೋವಾಗೆ ಬಂದ್ವಿ. ನಾವು ಹೇಳಿದ್ವಲ್ಲ ಎಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಏನು ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ನಿಮಗೆ ಹೇಳಿದ್ದೆ. ಸೊ ಅಲ್ಲಿಂದ ನಾವು ಕಾರವಾರ ಬಂದು ಕಾರವಾರದಿಂದ ಡೈರೆಕ್ಟ್ ನಾವು ಪಣಜಿಗೆ ಬಂದ್ವಿ. ಸೊ ಇಲ್ಲಿಗೆ ಬಂದಮೇಲೆ ನಮಗೆ ಅಂದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಗೋವಾದಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ. ಸೊ ಫಸ್ಟ್ ನಾವು ಅಂದರೆ ಈ ನೈಟು ನಾವು ಸ್ಟೇ ಆಗಬೇಕಂತ ಅಂದ್ಕೊಂಡಿದ್ದು ಕಲಂಗುಡ್ ಬೀಚ್ ಹತ್ರ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹೋಟೆಲ್ಲು ಆಲ್ರೆಡಿ ನಾವು ನೋಡಿದ್ವಿ. ಸೊ ಇವತ್ತು ನಾವು ಬರೋ ಅಷ್ಟರಲ್ಲಿ ಒಂದು 8:30 ಆಗಿತ್ತು ನಾವು ಗೋವಾ ರೀಚ್ ಆಗೋ ಅಷ್ಟರಲ್ಲಿ. ಸೊ ಅಷ್ಟರಲ್ಲಿ ನಾವು ಹೋಗೋ ಪ್ಲೇಸ್ಗೆ ಬಸ್ಸಸ್ಸು ಇರಲಿಲ್ಲ. ಸೊ 8 o'clockಗೆ ಲಾಸ್ಟ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗಬೇಕಾಗಿ ಬಂತು. ಅಂದರೆ ನಾವು ಇವಾಗ ಸಪ್ರೇಟಾಗಿ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅವರು 700 ಕೇಳಿದರು. ಜಸ್ಟ್ ಒಂದು 10 to 15 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ ಅಷ್ಟಕ್ಕೇ 700 ರುಪೀಸ್ ಏನೋ ಕೇಳಿದರು. ಸೊ ನಮ್ಮ ಅದೃಷ್ಟಕ್ಕೆ ನಮ್ಮ ಜೊತೆ ಇನ್ನೂ ಒಂದು ಸ್ವಲ್ಪ ಜನ ಅಲ್ಲಿಗೆ ಬರೋರಿದ್ದರು. ಹಾಗಾಗಿ ಶೇರಿಂಗಲ್ಲಿ ಹೋದ್ವಿ ನಾವು ಅಲ್ಲಿ ತನಕ. ಶೇರಿಂಗ್ ಟ್ಯಾಕ್ಸಿಲಿ ಹೋದ್ವಿ. ಹಂಗಾಗಿ ನಮಗೆ ಪರ್ ಪರ್ಸನ್ 200 ಏನೋ ಇಸ್ಕೊಂಡ್ರು. ಅದೂ ಏನು ಕಡಿಮೆ ಅಲ್ಲ, ಜಾಸ್ತಿನೇ. ಗೋವಾನೇ ಸ್ವಲ್ಪ ಕಾಸ್ಟ್ಲಿ. ನೀವೇನೇ ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಟ್ಯಾಕ್ಸಿ ಅಂತ ಎಲ್ಲ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ. ಸೊ ಪರ್ ಹೆಡ್ 200 ಏನೋ ಇಸ್ಕೊಂಡ್ರು. ಸೊ ನಾವು ಇವತ್ತೇ ಸ್ಟೇ ಆಗ್ತಾಯಿರೋ ಇದು ರೆಸಾರ್ಟ್ ಇದೆ. ಸೊ ಇಲ್ಲಿ ಚೆಕ್ ಇನ್ ಮಾಡಬೇಕು. ಚೆಕ್ ಇನ್ ಮಾಡಿ. ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೋ ಎಕ್ಸೈಟೆಡ್. ಕಾಫಿ ಸಿಗುತ್ತೆ. ಕಾಫಿ ಹೇಳ ಒಂದು ಇಮಿಡಿಯೇಟ್ ಆಗಿ. ಕಾಫಿ ಬೇಕು. ಯಾರ್ ದೇ ಕ್ಯಾ नहीं कॉल क्या रूम नीचे चाहिए ऊपर चाहिए? हां नीचे चाहिए. 9:30 ಆಗಿದೆ. ಹೋಟೆಲಲ್ಲಿ ಚೆಕ್ ಇನ್ ಆಗೋಷ್ಟರಲ್ಲಿ ಇವಾಗ ಬೇಗ ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ತಲೆನೋಯ್ತಿತ್ತು, ಹಾಗಾಗಿ ಬಂದ ತಕ್ಷಣವೇ ಕಾಫಿ ಹೇಳಿದ್ದೀವಿ. ಕಾಫಿ ಕುಡಿದು ಬೇಗ ರೆಡಿಯಾಗಿ ಇವಾಗ ಹೊರಡೋಣ. ಮತ್ತೆ ಲೇಟ್ ಆಗಿಬಿಡುತ್ತೆ. ನಾವು ಹೋಗಿ ಎಲ್ಲ ನೋಡಿಕೊಂಡು ಡಿನ್ನರ್ ಹೊರಗಡೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನನಗೆ ಟಾಪ್ ವ್ಯೂ ರೂಮ್ ತೊಗೊಳಕ್ಕೆ ಇಷ್ಟ ಇದೆ. ಬಟ್ ನಮ್ಮ ಮನೆಯವರು ಇದನ್ನೇ ಹೇಳಿದ್ದಾರೆ. ಇಲ್ಲಿ ಬಂದು ನೋಡಿದ್ಮೇಲೆ ಚೆನ್ನಾಗಿ ಅನಿಸ್ತಿದೆ. ಸೊ ಹಾಗಾಗಿ ಇಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ಸ್ಟೇ ಆಗಿಬಿಟ್ಟು ಬೇಗ ರೆಡಿಯಾಗಿ ಹೋಗ್ಬಿಡೋಣ. ನೈಟ್ ಟೈಮ್ ಬೀಚ್ ವ್ಯೂ ಹೇಗಿರುತ್ತೆ ಅಲ್ಲೇ ಡಿನ್ನರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಸೊ ಇವತ್ತಿನ ನೈಟ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀವಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಆಯಿತಾ? ನಮ್ಮ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ಗೋವಾ ನೋಡ್ತಾ ಇರೋದು. ತುಂಬಾ ಖುಷಿ ಇದೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಏನೋ ಒಂಥರ ಫುಲ್ಲು ಜೋಶಲ್ಲಿದ್ದೀನಿ. ನೋಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಗೋವಾದಲ್ಲಿ ಅಂತ. ಬಂದಾಗ ಫುಲ್ಲು ಟಯರ್ಡ್ ಅನಿಸ್ತಾ ಇತ್ತು. ಬಟ್ ಇದೆಲ್ಲ ನೋಡಿದ್ಮೇಲೆ ಫುಲ್ಲು ಎನರ್ಜಿ ಬಂದಿದೆ. ಫುಲ್ಲು ಎಂಜಾಯ್ ಮಾಡಬೇಕು ಅಂತ ಅನಿಸ್ತಿದೆ. ಕಾಫಿ ಬಂದಿದೆ. ಕಾಫಿ ಕುಡ್ದು ನನಗೆ ಏನು ಗೊತ್ತಾ ಫೀಲು, ನಾವು ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಎಲ್ಲ ತಗೊಂಡು ಒಂದು 2 ದಿನ ಇಲ್ಲ ಸ್ಪೆಂಡ್ ಮಾಡೋ ಥರ ಬರಬೇಕಿತ್ತು. ಹಂಗಲ್ಲ ರೀ, ಪ್ಲ್ಯಾನ್ ಮಾಡ್ಕೊಂಡು ಬಂದು ಅದೊಂಥರ ಚೆನ್ನಾಗಿರುತ್ತೆ. ಡ್ರೆಸ್ ಎಲ್ಲ ತರ್ಬೋದು. ಬೇಡ, ನೈಟ್ ಇದ್ದು ಅರ್ಲಿ ಮಾರ್ನಿಂಗ್ ಹತ್ತಾನ ಬಸ್ಸು ಫ್ಲೈಟು. ನೀವೇ ಫ್ರೆಶ್ ಆಗಿದ್ದೀರಪ್ಪ. ನಾನು ಯಾವ ಮಗಳು ಹಂಗೆಲ್ಲ. ಚಿಯರ್ಸ್. ನಮ್ಮ ಅಕ್ಕರನ್ನ ಒಂದ್ಸರಿ ಕರ್ಕೊಂಡು ಬರ್ಬೇಕಿಲ್ಲ. ಸೊ ಬೇಗ ಕ್ವಿಕ್ಕಾಗಿ ಇಬ್ಬರು ರೆಡಿ ಆಗಿಬಿಟ್ವಿ. ಟೈಮ್ 10 o'clock ಆಗಿದೆ. ಸೊ ಇವಾಗ ಹೋಗಿ ನಾವು ಬೀಚ್ ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲೇ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ
ಬೇಗ ಬೇಗ ರೆಡಿ ಆದ್ವಿ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ. ಹಾಗೆ ಹೊರಗಡೆ ಬಂದು ಒಂದಷ್ಟು ಫೋಟೋಸು ಒಂದಷ್ಟು ವೀಡಿಯೋಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಹಾಗೆ ಮಾಡು ಹೀಗೆ ಮಾಡು ಅಂತ ವೀಡಿಯೋ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ಒಂದಷ್ಟು ವೀಡಿಯೋಸ್ ಮಾಡ್ತಾಯಿದ್ವಿ ಇಬ್ಬರು ಜೊತೆಯಾಗಿ. ಬಟ್ ಅಲ್ಲಿ ನಮ್ಮಿಬ್ರದ್ದು ಸೇರಿಸಿ ಕಪಲ್ಸ್ದು ಅಂದರೆ ನಮ್ಮಿಬ್ರದ್ದು ಫೋಟೋಸ್ ತೆಗಿಯೋಕ್ಕೆ ವೀಡಿಯೋಸ್ ಮಾಡೋಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾವಿಬ್ಬರೇ ತಗೋತಾ ಇದ್ವಿ. ಅಲ್ಲೇನು ಅಂದರೆ ಲೈಟಿಂಗ್ಸು ನಮ್ಮ ಹಸ್ಬೆಂಡ್ ಮುಂಚೆನೇ ಆಗ ಬರುತ್ತೆ ಈಗ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ನೈಟು. ಬಟ್ ಇಲ್ಲೇನಂದರೆ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಅಷ್ಟು ಕ್ಲಾರಿಟಿಯಾಗಿ ಫೋಟೋಸ್ ಬರ್ತಾ ಇರಲಿಲ್ಲ. ಓಕೆ ವಿಡಿಯೋ ಓಕೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಒಂದಷ್ಟು ರೀಲ್ಸ್ ತೊಗೊಂಡ್ವಿ, ಒಂದಷ್ಟು ಫೋಟೋಸ್ ತೊಗೊಂಡು ಬೇಗ ಬೇಗ ಹೊರಡೋಣ ಅಂತ ಬೀಚ್ ಹತ್ರ ಹೊರಟ್ವಿ. ಹಾಯ್ ಹಲೋ. ನನ್ನ ಲಗೇಜ್ ಇಟ್ಕೊಳಕ್ಕೆ ಇಟ್ಕೊಂಡು ನನ್ನ ಈ ಕಡೆ ಒಂದ್ಸರಿ ತಿರುಗಿ ಬರ್ತಾ ಇದೆಯಾ? ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ ನೈಟು. ನಂತರ ಕತ್ಲೆ ಇರಲಿ ಬರ್ರಿ ರೆಸಾರ್ಟ್ ಸೂಪರ್ ಆಗಿತ್ತು. ಆದರೆ ಆ ಲೈಟಿಂಗ್ಸ್ಗೆ ಫೋಕಸ್ಸೇ ಆಗ್ತಾ ಇರಲಿಲ್ಲ. ನಂದ್ರಾಗೇನು ಬರುತ್ತೆ ಇದಲ್ಲ, ಅದು ವಿಡಿಯೋ ಮಾಡಿರೋದು ಒಂದು ಕಳಿಸಿ ಸುಮ್ಮನೆ ಒಂದು ಕಳಿಸಿ. ಸೊ ಇವಾಗ ಬೀಚ್ಗೆ ಬಂದಿದ್ದೀವಿ ರೀ. ಇದನ್ನೆಲ್ಲ ಏನಂತೀರಿ ಇದೆಲ್ಲ? ಇದು ಲೈಕ್ ಹೆಂಗೆ ಅಂದರೆ ಈ ಲೈಕ್ ಹೋಟೆಲ್ಸ್ ಥರ ರೆಸ್ಟೋರೆಂಟ್ಸ್ ಅಂತ ಹೇಳ್ಬೋದು. ಮೋಸ್ಟ್ಲಿ ಇಲ್ಲಿ ಏನಾದರೂ ಬೇರೆ ಏನೋ ನೇಮ್ ಇರುತ್ತೆ ಇದಕ್ಕೆ, ನಮಗೆ ಗೊತ್ತಿರೋದು ರೆಸ್ಟೋರೆಂಟ್. ಕತ್ಲಲ್ಲಿ ಟಾರ್ಚ್ ಹಾಕಿ ಟಾರ್ಚ್ ಅಂತ ಟಾರ್ಚ್ ಕಾಣುತ್ತೇನು? ಇದು ರೆಡಿ. ಇವಾಗ ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಹೋಗೋಣ ಅಂತ. ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಹೇಳ್ರಿ ಅಲ್ಲಿ ವಿಡಿಯೋದಲ್ಲಿ ಅಷ್ಟು ದೂರ ಕಾಣಿಸ್ತಿದ್ಯಲ್ಲ. ಇದು ಬೇಡ, ಇಲ್ಲಿ ಯಾಕೋ ಜನ ಕಡಿಮೆ ಇದ್ದಾರೆ. ಎಲ್ಲಿಗೆ ಹೋಗೋಣ? ಅಲ್ಲಿಗೆ ಹೋಗೋಣ. ಓಕೆ. ಸೊ ಗೋವಾದಲ್ಲಿ ಹೇಗಪ್ಪ ಅಂದರೆ ನೋಡಿ, ಎಲ್ಲೆಲ್ಲಿ ಬೀಚಸ್ ಇರುತ್ತಲ್ಲ, ಸೊ ಬೀಚಸ್ ಸ್ಟಾರ್ಟಿಂಗಿಂದ ಡೆಡ್ ಎಂಡ್ವರೆಗೂ ರೈಟ್ ಸೈಡಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ ಲೈಟಿಂಗ್ಸ್ದು ಹೋಟೆಲ್ಸು, ಅದೇ ಥರ ಫಸ್ಟಿಂದ ಲಾಸ್ಟ್ವರೆಗೂ ಲೈನಾಗಿ ಅವ್ರವ್ರು ಸೆಟಪ್ ಮಾಡ್ಕೊಂಡಿರ್ತಾರೆ. ಸೆಟಪ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಗೋವಾ ಲೈಟಿಂಗ್ಸು, ಅದು ಏನದು ಚೇರ್ಸ್, ಅವ್ರವ್ರು ತುಂಬ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಸೆಟಪ್ ಮಾಡ್ಕೊಂಡಿರ್ತಾರೆ. ನಮಗೆ ಬೇಕಾಗಿರೋಂಥ ಫುಡ್ಡೆಲ್ಲ ಸಿಗುತ್ತೆ. ಫುಡ್ ಐಟಮ್ಸು ನಾನ್ ವೆಜ್ಜು ಎಲ್ಲ ಥರ ಫುಡ್ ಸಿಗುತ್ತೆ. ನಾರ್ಮಲಿ ಗೋವಾಗೆ ಹೋದರೆ ಎಲ್ಲರೂ ನಾನ್ ವೆಜ್ಜೇ ಪ್ರಿಫರ್ ಮಾಡೋದು. ನಾನ್ ವೆಜ್ ಇಷ್ಟಪಟ್ಟು ತಿಂತಾರೆ, ಅದರಲ್ಲೂ ಫಿಶ್ನ ಇಷ್ಟಪಟ್ಟು ತಿಂತಾರೆ. ನೋಡಿ ಇದೊಂದು ಸೆಟಪ್, ಇದೊಬ್ರದ್ದು ಹೋಟೆಲು. ಈ ಊರು ಈ ಥರ ಸೆಟಪ್ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಸೆಟಪ್ಪು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೋಡ್ಬೇಕಂತಲೇ ಗೋವಾಗೆ ಹೋಗಬೇಕು ನಿಜವಾಗ್ಲೂ. ಅದರಲ್ಲೂ ಗೋವಾ ಏನು ಗೊತ್ತಾ, ನೈಟ್ ವ್ಯೂ ಸೂಪರ್ ಬೊಮ್ಮಟ್ಟಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು, ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಚಾನ್ಸ್ ಸಿಕ್ಕಿದರೆ ನೆಕ್ಸ್ಟ್ ಟೈಮ್ ಕೂಡ ಹೋಗೋಣ. ಸೊ ನಾವು ಎಂಟ್ರಿ ಆಗಿದ್ದು ಶಾರ್ಟ್ಕಟ್ಟಿಂದ ನಾವು ಬೀಚ್ಗೆ ಎಂಟ್ರಿ ಆಗಿದ್ದು. ಹಾಗಾಗಿ ಇದೇ ಥರ ತುಂಬಾ ಇತ್ತು ಹೋಟೆಲ್ಸು ಸೈಡಲ್ಲಿ. ಸೊ ನಡ್ಕೊಂಡು ಹೋದ್ವಿ ಒಂದು 2 ಕಿಲೋಮೀಟರ್ಸ್ವರೆಗೂ ನಡ್ಕೊಂಡು ಹೋದ್ವಿ. ಎಲ್ಲಿ ಮಾಡೋಣ ಊಟ, ಇಲ್ಲಿ ಮಾಡೋಣ, ನೆಕ್ಸ್ಟು ಹೋಟೆಲಲ್ಲಿ ಮಾಡೋಣ, ಹಿಂಗೆ ನೋಡ್ತಾ ಹೋದ್ವಿ. ಒಂದು 2 ಕಿಲೋಮೀಟರ್ಸ್ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ಇಬ್ಬರು ಜೊತೆಗೆ. ಈ ಸೆಟಪ್ ನೋಡಿ, ಒಂಥರ ಡಾಬಾ ಸೆಟಪ್ ಥರ, ಡಾಬಾ ಥರನೂ ಅಲ್ಲ, ಹೋಟೆಲ್ಲು ಅಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸು, ಬೀಚು, ವ್ಯೂ, ಸೌಂಡು, ವಾಟರ್ದು ಏನೋ ಒಂಥರ ಖುಷಿ ಆಗುತ್ತೆ. ಒಂದು ದಿನ ಆದರೂ ನೆಮ್ಮದಿಯಾಗಿ ಇಲ್ಲಿ ಕೂತ್ಕೊಂಡು ಬೀಚ್ ನೋಡ್ತಾ ಖುಷಿಯಾಗಿರ್ಬೋದು ಅಂತ ಅನಿಸ್ತು ನಿಜವಾಗ್ಲೂ. ಇವಾಗ ಯಾರು ತುಂಬ ಬೇಜಾರಾದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅನಿಸ್ತು ನನಗಂತೂ. ಒಂದು ಒಳ್ಳೆ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ನಮ್ಮ ಹಸ್ಬೆಂಡು ಇಲ್ಲಿ ಅಂತ ಅನಿಸ್ತು. ಸೊ ನಾವು ಹೋದಾಗ ಗೋವಾದಲ್ಲಿ ಇಂಡಿಯನ್ಸ್ಗಿಂತ ಫಾರಿನರ್ಸ್ ನೋಡಿದ್ದೇ ಜಾಸ್ತಿ. ಎಲ್ಲಿ ನೋಡಿದ್ರು ಅವರೇ ಜಾಸ್ತಿ ಕಾಣಿಸೋರು ಗೋವಾದಲ್ಲಿ. ಸೊ ಇವಾಗ ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಊಟ ಏನು ಮಾಡೋದು ಅಂತ ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ ಅಂತ ಸುಮ್ಮನೆ ಹೋಗ್ತಾ ಇದ್ವಿ. ಎಲ್ಲಿ ವ್ಯೂ ಇಷ್ಟ ಆಗುತ್ತೆ, ಎಲ್ಲಿ ಸೆಟಪ್ ಚೆನ್ನಾಗಿರುತ್ತೆ ಅಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ. ಹಾಗೆ ಎಲ್ಲ ನೋಡ್ಕೊಂಡಂಗೂ ಆಗುತ್ತೆ, ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಕಪ್ಪುಗೆ ಕತ್ಲೆ ಬರುತ್ತೆ. ಹಲೋ
ಬೆಂಕಿ ಮಗಳು. ಸೊ ಇವಾಗ ಊಟ ಆರ್ಡರ್ ಮಾಡ್ಕೊಂಡು ಬೀಚ್ ಹತ್ರ ಬೀಚ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡೋದು. ಇದು ಮೆನು ಕಾರ್ಡ್ ನೋಡಿ ಯಾವುದಾದ್ರು ಆರ್ಡರ್ ಮಾಡಿ. ಇವಾಗ ಊಟ ಮಾಡೋಣ ಅಂತ ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಜ್ಯೂಸ್ ತೊಗೊಂಡಿದ್ದೀನಿ. ಮಾಕ್ಟೈಲ್ ಅಲ್ವೇನ್ರಿ ಇದು? ಫಸ್ಟ್ ಟೈಮ್ ಮಾಕ್ಟೈಲ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಯಾವತ್ತೂ ಇಷ್ಟ ಆಗ್ತಿರ್ಲಿಲ್ಲ ಅಂತ ತೊಗೊಂಡಿರಲಿಲ್ಲ. ಗೋಬಿ ನೀವು ಇಟ್ಕೊಳ್ಳಿ. ನೀವು ಬನ್ನಿರಿ. ಫೋಟೋ ಹುಚ್ಚು. ಎಸ್ ಎಲ್ಲಿ ಎಲ್ಲರೂ ಬಿಡೋದ್ರಲ್ಲಿ ಲೆಕ್ಕದ ಕಾಣ್ತೀನಿ. ಸಾಸ್ ಹೇಳಿದ್ರೆ ಸಾಸ್ ತಿಂದಿಲ್ಲ ಅದು ಲೈಟ್ ಆಗ್ತದೆ. ಪೈನಾಪಲ್ ಹುಳಿ. ಅವನಜ್ಜಿ ಇಷ್ಟೇಷ್ಟು ಕೊಟ್ಟಿದ್ದಾನೆ ಫ್ರೈಡ್ ರೈಸ್. ನಾವು ನಾನ್ ವೆಜ್ ತಿನ್ನೋದ ಕಾರಣ ವೆಜ್ಜನ್ನು ತೊಗೊಂಡು ತಿಂತಾ ಇದ್ದೀವಿ. ಇಷ್ಟು ದೂರ ಗೋವಾದಲ್ಲಿ ಬಂದು ವೆಜ್ ತಿಂತಾ ಇದ್ದೀನಿ. ನನಗೆ ಫಿಶ್ ಘಮ ಘಮ ಅಂತ. ಅದು ತಿನ್ನಲ್ಲ, ಅದು ತಿನ್ನಲ್ಲ ಅಂದೆ. ತಿನ್ನಲ್ವಾ? ಯಾಕೆ ವೆಜ್ ಆದ್ರೆ ಯಾಕೆ ತಿನ್ನಲ್ಲ? ವೆಜ್ಜು ಅಂತ ಯಾರು ಕನ್ಸಿಡರ್ ಮಾಡ್ತಾರೆ? ಎಲ್ಲರೂ. ನೀವು ಮನೆಯಲ್ಲಿ ಒಳಗೆ ಸಾಂಬಾರು ಮಾಡ್ತೀರಾ? ಫಿಶ್ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಬೀಚ್ ಹತ್ರ ಕ್ಯಾಂಡಲ್ ಡಿನ್ನರ್ ಕೂಡ ಅವೈಲಬಲ್ ಇರುತ್ತೆ. ಸೊ ನಾನು ಹೇಳಿದ್ನಲ್ವ ಆಲ್ರೆಡಿ ಲೈಕ್ ಡಿಫ್ರೆಂಟಾಗಿ ಸೆಟಪ್ ಇರುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಅಲ್ಲಿ ಪ್ರೈಸಸ್ ಕೂಡ, ಅಂದರೆ ಹೋಟೆಲ್ದು ನೀವು ಫುಡ್ ಪ್ರೈಸಸ್ ಕೂಡ ವೇರಿ ಆಗುತ್ತೆ. ನಿಮಗೆ ಚೆನ್ನಾಗಿರೋದು ಸ್ವಲ್ಪ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದ್ದರೆ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಒಂದೊಂದು ಹೋಟೆಲ್ಗೂ ಇನ್ನೊಂದು ಹೋಟೆಲ್ಗೂ ಪ್ರೈಸಸ್ಸು, ಫುಡ್ ಪ್ರೈಸಸ್ಸು ಸ್ವಲ್ಪ ಚೇಂಜ್ ಇರುತ್ತೆ. ಕ್ಯಾಂಡಲ್ ಡಿನ್ನರ್ ಒಂಥರ ಡ್ರೀಮ್ ಇರುತ್ತೆ ಎಲ್ಲರಿಗೂ, ಕ್ಯಾಂಡಲ್ ಡಿನ್ನರ್ ಮಾಡಬೇಕು ಅಂತ. ನಾನು ಗೋವಾದಲ್ಲಿ ಮಾಡಿದ್ದು, ನನಗೆ ಖುಷಿ ಇದೆ. ಸೊ ಹೀಗಿತ್ತು ನಮ್ಮ ಡಿನ್ನರ್. ಹಾಗೆ ಇನ್ನೂ ಈ ವಿಡಿಯೋಸ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಆಯಿತಾ. ಸೊ ಎಲ್ಲೂ ನಿಮಗೆ ಬೋರ್ ಆಗುತ್ತೆ ಅಂತ ಅನಿಸಲ್ಲ ಅಂದ್ಕೊಂಡಿದ್ದೀನಿ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಮ್ಮ ಸಾಕಾಗೋಷ್ಟು ನಮಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಏನೇನೋ ಮಾಡ್ತೀಯಮ್ಮ. ಏನೇನೋ ಕೊಂಡು ಇನ್ನೂ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ, ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇನ್ನೂ ಹಂಗೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ನೋಡಿ ಬರ್ತಾ ಈ ಥರ ಎಲ್ಲ ಲೈಟಿಂಗ್ಸು, ಒಳ್ಳೊಳ್ಳೆ ಲೈಟಿಂಗ್ಸು, ಒಂದೊಂದು ಹೋಟೆಲ್ಸು ಡಿಫ್ರೆಂಟಾಗಿ ಸೆಟಪ್ ಮಾಡಿರ್ತಾರೆ. ತುಂಬ ಬ್ಯೂಟಿಫುಲ್ ಅನಿಸುತ್ತೆ, ತುಂಬ ಸಖತ್ತಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ. ಸೊ ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಈ ಬೀಚ್ಗೆ. ನಾವು ಶಾರ್ಟ್ಕಟ್ಟಿಂದ ಬಂದಿದ್ದರಿಂದ ನಮ್ಮ ಹೋಟೆಲ್ಗೆ ಆ ಕಡೆಯೇ ಹತ್ರ ಇತ್ತು, ಅಲ್ಲೇ ಎಂಟ್ರಿ ಕೊಟ್ಟಿದ್ವಿ. ಅಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ 2 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅಷ್ಟು ದೂರ ನಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ಇದು ಒಂಥರ ಸ್ಟ್ರೀಟ್ ಇದ್ದಂಗೆ, ಇಲ್ಲೆಲ್ಲ ಫುಲ್ಲು ಶಾಪ್ಸ್ ಇರುತ್ತೆ. ಸೊ ಹೀಗೆ ಖಾಲಿ ಇರೋ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ನನ್ನ ಮೊಬೈಲ್ ವಾಕ್ ಮಾಡಿಕೊಂಡು ಟೈಮ್ ಎಷ್ಟು ಇವಾಗ ಮಿಡ್ನೈಟ್ ಆಗಿದೆ. ಮಿಡ್ನೈಟ್ 12 ಆಗಿದೆ. ಮಿಡ್ನೈಟಲ್ಲಿ ಗೋವಾದಲ್ಲಿ ಬೆಳಗಿನ ಯಾವ ಥರ ಇದೆ, ಬೆಳಗ್ಗೆ ಟೈಮ್ ಯಾವ ರೀತಿ ಇರುತ್ತೆ ಇದೆ. ಇಬ್ಬರು ಕಾಣ್ತಾ ಇದ್ದೀವಿ ಕೆಳಗೆ.
ನೋಡ ನೋಡಿ. ಹಾಂ ಇಬ್ರು ಇದ್ದೀವಿ. ಬಟ್ ಇಲ್ಲಿ ಏನು ಗೊತ್ತಾ, ಮಿಡ್ ನೈಟು ಆದ್ರೂ ಗೋವಾದಲ್ಲಿ ಜನಗಳು ಮಲಗೋದೇ ಇಲ್ಲ ಅನಿಸುತ್ತೆ. ಫುಲ್ಲು ಒಂಥರ ಬೆಳಗ್ಗೆ ಟೈಮ್ ಹೆಂಗೆ ನಾರ್ಮಲಾಗಿ ಓಡಾಡ್ತಿರ್ತಾರೆ, ನಾರ್ಮಲಾಗಿ ಹೆಂಗೆ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ ನೋಡಿ, ಅದೇ ಥರನೇ ಓಪನ್ ಇತ್ತು. ತುಂಬ ಜನ ಓಡಾಡ್ತಾಯಿದ್ರು. ಈ ಟೂರಿಸ್ಟ್ ಅಂತೂ ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಎಷ್ಟು ಜನ ಅಂದರೆ ಆ ನೈಟ್ ಟೈಮ್ ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಎಷ್ಟೊಂದು ಜನ ಬರ್ತಿದ್ದಾರೆ. ಈ ಬಾಯ್ಸ್ ಎಲ್ಲ ತುಂಬ ಜನ, ಈ ಫ್ರೆಂಡ್ಸು ಎಂಜಾಯ್ ಮಾಡೋರೆಲ್ಲ ನೈಟ್ ಟೈಮ್ ಎಂಜಾಯ್ ಮಾಡ್ತಾರಲ್ಲ ಅವರು ಎಲ್ಲರೂ ಅಂದರೆ ತುಂಬ ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಮೋಸ್ಟ್ಲಿ ಒಂಥರ ಗೋವಾಗೆ ಡೇ ಆ್ಯಂಡ್ ನೈಟು ಡಿಫ್ರೆನ್ಸೇ ಇರಲ್ಲ ಅನಿಸುತ್ತೆ. ಬಟ್ ಡೇಗಿಂತ ನೈಟ್ ಟೈಮ್ ತುಂಬ ಜನ ಇರ್ತಾರೆ. ಎಂಜಾಯ್ ಮಾಡೋದಕ್ಕಂತೂ ಸೂಪರಾಗಿರುತ್ತೆ. ಈ ಬ್ಯಾಚುಲರ್ಸ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ಫುಲ್ ವಾಕ್ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ನಾವು ಟೋಟಲ್ ಒಂದು 5 ಕಿಲೋಮೀಟರ್ ವಾಕ್ ಮಾಡಿದ್ವಿ ಅನಿಸುತ್ತೆ ನಾವು. ಮತ್ತು ನಾವು ಹೋಟೆಲ್ ರೀಚ್ ಆಗೋಷ್ಟರಲ್ಲಿ ಒಂದು 2 o'clock ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಾದಮೇಲೆ ನಿಧಾನಕ್ಕೆ ವಾಕ್ ಮಾಡಿಕೊಂಡು ಬಂದ್ವಿ ರೂಮ್ಗೆ. ಓಕೆ. ನೋಡಿ ಇಲ್ಲಿ ಏನೋ ಲೈಟ್ ಇಲ್ಲ, ಚೆನ್ನಾಗಿ ಬರಲ್ಲ. ಸೊ ಇದೆ ನಮ್ಮ ರೂಮು. ನಿಂದು ಬೇಬಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಸೊ Bye bye, good night, sweet dreams.